ನದಿಯಲ್ಲಿದ್ದ ಒಂದು ಮಹಾ ವಿಷಸರಪಣಿ ಕಾಳಿಯ ನದಿಯಲ್ಲಿ ತನ್ನ ವಿಷದಿಂದ ನೀರನ್ನು ಕಪ್ಪು ಮಾಡಿತ್ತು. ಅದರ ಹಾವಳಿಯಿಂದ ಯಮುನಾದ ನೀರನ್ನು ಕುಡಿಯಲು ಎಲ್ಲರೂ ಭಯಪಡುತ್ತಿದ್ದರು. ಜನರು ನದಿಗೆ ಹತ್ತಿರ ಹೋಗಲು ಕೂಡ ಹೆದರುತ್ತಿದ್ದರು. ಒಂದು ದಿನ ಪುಟ್ಟ ಕೃಷ್ಣ ಮತ್ತು ಅವನ ಸ್ನೇಹಿತರು ಯಮುನಾ ನದಿಯಲ್ಲಿ ಆಟವಾಡಲು ಹೋದರು. ಹೆದರದೆ ಕೃಷ್ಣ ನದಿಯೊಳಗೆ ಜಿಗಿದ. ಪವರ್ಡ್ ಬೈ ಡಿವ್ವರ್ಸ್. ಕೃಷ್ಣನ ಪಾದಸ್ಪರ್ಶದಿಂದ ಕಾಳಿಯನ ವಿಷದ ಶಕ್ತಿ ಕುಗ್ಗಿ ವಿಷವು ನೀರಾಗಿಯೂ ಅವನ ದರ್ಪವೂ ಕಡಿಮೆಯಾಯಿತು. ಅವನ ಹೆಂಡತಿಯರು ಬಂದು ಕೃಷ್ಣನನ್ನು ಬಿಟ್ಟುಬಿಡಲು ಕಾಳಿಯನಿಗೆ ಪ್ರಾರ್ಥಿಸಿದರು. ಕೊನೆಗೆ ಕಾಳಿಯ ತನ್ನ ದೋಷವನ್ನು ಒಪ್ಪಿಕೊಂಡು ಕೃಷ್ಣನ ಬಳಿ ಕ್ಷಮೆಯಾಚಿಸಿದನು. ಕೃಷ್ಣನು ಅವನನ್ನು ಹಿತವಚನಗಳಲ್ಲಿ ಸಮಾಧಾನ ಮಾಡಿ ಮತ್ತೊಮ್ಮೆ ಯಾವುದನ್ನೂ ಕೇಡು ಮಾಡಬಾರದು ಎಂದು ಅವನಿಗೆ ಮಾತು ತಂದು ಕೊಟ್ಟನು. ಈ ಕಥೆ ಕೃಷ್ಣನ ದೈವಿಕ ಸಾಮರ್ಥ್ಯ ಮತ್ತು ದುರಾಚಾರಿಗಳಿಗೆ ಕೊಡುವ ಪಾಠದ ಪ್ರತೀಕವಾಗಿದೆ. ಮತ್ತಷ್ಟು ಕಥೆಗಳು ಕೇಳಲು ಇಷ್ಟವಿದೆಯೇ?